ಅದಕ್ಕೆ ಹೇಳೋದು, ಸಾಲ ಮಾಡಿದವನು ತಪ್ಪು ಮಾಡಿದವನು ಯಾವತ್ತೂ ನೆಮ್ಮದಿಯಿಂದಿರಲ್ಲ ಅಂತ. ಯಾಕೆ ಬೆಳಗ್ಗೆಯಿಂದ ಒಂದು ಫೋನು ಬಂದಿಲ್ವಲ್ಲ? ಮೋಸ್ಟ್ಲಿ ಅವರು ನನ್ನನ್ನು ಮರ್ತಿರ್ಬೇಕು ಅನ್ಸುತ್ತೆ. ಹಾಯ ಕಾಫಿ ಕುಡಿಯೋಣ. ಏನ್ ಪರಶು, ಕಾಫಿ ಚೆನ್ನಾಗಿದ್ಯಾ? ಪರವಾಗಿ. ಅಣ್ಣ ಅಣ್ಣ ಅಣ್ಣ, ಇಲ್ಬಾ ಇಲ್ಲಿಲ್ಬಾ, ಪಕ್ಕಕ್ಕೆ ಬಾ ಬಾ ಬಾ. ಅಣ್ಣ ಅಣ್ಣ ಪ್ಲೀಸ್ ಅಣ್ಣ, ನೀನಾ ಕಣ ಇಲ್ಲಿಗೆ ಬರಕ್ ಹೋದೆ? ನೀನ್ ಬರ್ಲಿಲ್ಲ ಅಂತ ಫೋನ್ ಮಾಡಿದ್ರೆ ಎತ್ತಲ್ಲ, ಬೆಟ್ಟಿಂಗ್ ದುಡ್ಡು ಕೊಡ್ತಿಲ್ಲ, ಏನೋ ಆಟ ಆಡ್ತಿದ್ಯಾ? ಫೋನ್ ಎತ್ತಿಲ್ಲ ಅಂದ್ರೆ ಸುಮ್ಮನೆ ಬಿಡ್ತೀನಾ? ಅಣ್ಣ 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 ಸ್ವಲ್ಪ ನಿಧಾನಕ್ಕೆ ಮಾತಾಡೋಣ. ಯಾರಾದರೂ ನೋಡಿದ್ರೆ ನನ್ಗೆ ಪ್ರಾಬ್ಲಮ್ ಆಗುತ್ತಣ್ಣ. ಪ್ಲೀಸ್ ಅಣ್ಣ ಪ್ಲೀಸ್. ನಿನಗೆ ಪ್ರಾಬ್ಲಮ್ ಆಗಬಾರ್ದು ಅಂತಾನೆ ದುಡ್ಡು ಇಸ್ಕೊಳಕ್ಕೆ ಇಲ್ಲಿಗೆ ಬಂದೆ. ಹೋಗ್ ತೊಂಬ ಹೋಗ್. ಅಣ್ಣ ಇನ್ನು ಒಂದೇ ಒಂದು ಗಂಟೆಲಿ ನಿನಗೆ ಹೇಗಾದ್ರೂ ಮಾಡಿ ನೀನು ದುಡ್ಡು ವಾಪಸ್ ಕೊಡ್ತೀನಣ್ಣ. ನಿನಗೆ ಕೈ ಮುಗಿತೀನಣ್ಣ. ಇಲ್ಲಿಂದ ಹೋಗೋಣ, ದಯವಿಟ್ಟು ಹೋಗೋಣ ಪ್ಲೀಸ್ ಅಣ್ಣ. ನೀನ್ ಟೈಮ್ ಸರಿಯಾಗಿ ಬರಲಿಲ್ಲ ಅಂದ್ರೆ ಮತ್ತೆ ಬರ್ತೀನಿ. ದುಡ್ಡುಗೋಸ್ಕರ ಅಲ್ಲ, ಇಲ್ಲಿ ಗಲಾಟೆ ಮಾಡೋಕೆ. ಅಣ್ಣ 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 ಬೇಡ ಅಣ್ಣ, ಇದು ಒಂದ್ಸಲ ನಂಬಣ್ಣ. ಇನ್ನು 1 ಗಂಟೆಲಿ ನಿನಗೆ ದುಡ್ಡು ವಾಪಸ್ ಕೊಡ್ತೀನಿ ಪ್ಲೀಸ್, ದಯವಿಟ್ಟು ಹೋಗೋಣ. ಅಯ್ಯೋ ಅಕ್ಕ 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 ಎಲ್ಲ ಆಗೋಯ್ತಕ್ಕ, ಎಲ್ಲ ಮುಗ್ದೋಯ್ತು. ಮುಗ್ದಂಗೆ ಇನ್ನು ನನ್ನ ಕತೆ ಮುಗ್ದಂಗೆನೆ. ಏನಾಯ್ತು ಪರಶು? ಆ ಬೆಟ್ಟಿಂಗ್ ಅವನು ಮನೆಗೆ ಬಂದ್ಬಿಟ್ಟಿದ್ದ ಅಕ್ಕ. ಇನ್ನು 1 ಗಂಟೆಲಿ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಬಂದು ಗಲಾಟೆ ಮಾಡ್ತೀನಿ ಅಂತ ಹೆದರ್ಸೋದ. ಹಾಗೇನಾದ್ರೂ ಆದ್ರೆ ವಿಶಾಲ್ ದೃಷ್ಟಿಲಿ ನನ್ನ ಕತೆ ಮುಗ್ದಂಗೆನೆ ಅಕ್ಕ. ಅಕ್ಕ ಏನಾದ್ರೂ ಮಾಡಿ ನಂಗೆ ದುಡ್ಡು ಕೊಡಕ್ಕ, ನಿನ್ ಕೈ ಮುಗಿತೀನಕ್ಕ. ಅಲ್ಲ, ತಮ್ಮನಿಗೆ ತೊಂದರೆ ಆಗ್ತಾ ಇದ್ರೆ ಈ ಅಕ್ಕ ನೋಡ್ಕೊಂಡು ಸುಮ್ಮನಿರ್ತಾಳ? ಆ ನಯನಿ ಕೈಯಿಂದಾನೆ ನಿನಗ್ ದುಡ್ಡು ಕೊಡಿಸ್ತೀನಿ. ನೈನಿ ಹತ್ರನಾ? ಬಾಂಬ್ಗೆ ಬೆಂಕಿ ಅಂಟಿಸಿದಾರೆ ಅಂತ ಗೊತ್ತಿದ್ರು ಕೂಡ ಈ ಟೈಮಲ್ಲೂ ಈಗೋ ನೋಡ್ತೀಯಲ್ಲ ಅಕ್ಕ. ನನಗೇನಾಗ್ಬೋದು ಅಂತಾನು ಯೋಚನೆ ಮಾಡಿದೆ. ನೀನ್ ಈಗೋವಿಂದ ನನ್ನನ್ನು ಸಾಯ್ಸಕ್ ನೋಡ್ತಿದ್ಯಲ್ಲಕ್ಕ. ಏಯ್, ನಿನಗ್ ಖಂಡಿತವಾಗ್ಲೂ ಅವಳ ಕೈಯಿಂದ ನಾನು ದುಡ್ಡು ಕೊಡಿಸ್ತೀನಿ. ಬಾಯ್ ಮುಚ್ಕೊಂಡ್ ಬಾ. ಅಕ್ಕ ರುಟೀನ್ ಆಗಿ ಇಡ್ಲಿನ ಚಟ್ನಿಯಲ್ಲೇ ಯಾಕೆ ಹತ್ಕೊಂಡು ತಿನ್ಬೇಕು? ಡಿಫರೆಂಟ್ ಆಗಿ ಚಟ್ನಿನೇ ಇಡ್ಲಿಗೆ ಹತ್ಕೊಂಡು ತಿಂದ್ರೆ ಹೇಗಿರುತ್ತೆ? ತಿನ್ನೋಡಿದ್ರೆ ತಾನೇ ಗೊತ್ತಾಗೋದು ಹೇಗಿರುತ್ತೆ ಅಂತ. ಪ್ರಯೋಗ ಮಾಡೇ ಬಿಡ್ತೀನಿ, ಪ್ರಪಂಚಕ್ಕೆ ತೋರಿಸ್ಬಿಡ್ತೀನಿ. ಅಯ್ಯೋ ಅಯ್ಯೋ, ಪ್ರಯೋಗ ಫ್ಲಾಪ್ ಆಗೋಯ್ತು. ಅಯ್ಯೋ ಅಯ್ಯೋ ಬೇಡ. ಹಾಸಿನಿ ಅಕ್ಕ, ನನ್ಗೊಂದು ಧರ್ಮ ಸೂಕ್ಷ್ಮ. ಧರ್ಮ ಸೂಕ್ಷ್ಮನಾ? ಹಾಗಾದ್ರೆ ನನ್ನನ್ನೆಲ್ಲ ನೈನಿ, ಜೀ ಕನ್ನಡದಲ್ಲಿ ಮಹರ್ಷಿ ವಾಣಿ ಅಂತ ಒಂದು ಪ್ರೋಗ್ರಾಮ್ ಬರುತ್ತೆ, ಅದ್ರಲ್ಲಿ ಹೇಳ್ತಾರೆ, ಅವ್ರನ್ನೇ ಕೇಳು. ಇದು ಅಕ್ಕ ತಮ್ಮಂಗ್ ಸಂಬಂಧಪಟ್ಟಿರೋ ವಿಷಯ ಅಕ್ಕ. ನೀವು ಮಾತ್ರ ಇದಕ್ಕೆ ಸರಿಯಾದ ಉತ್ತರ ಕೊಡಕ್ ಸಾಧ್ಯ. ಎಲ್ರೂ ನನಗೆ ಹುಚ್ಚಿ ಬುದ್ಧಿ ಇಲ್ಲ ಅಂತ ಹೇಳ್ತಿರ್ತಾರೆ. ಕನಿಷ್ಠ ನಿನಗಾದ್ರೂ ನಾನು ಬುದ್ಧಿವಂತೆ ಅಂತ ಗೊತ್ತಾಯ್ತಲ್ಲ, ಅದೇ ಖುಷಿಗೆ ಕಣ್ಣೀರ್ ಬರ್ತಾ ಇದೆ ನೈನಿ. ನಿನ್ ಪ್ರಶ್ನೆ ಏನು ಕೇಳು ನೈನಿ. ನಿಮ್ಗೊಬ್ಬ ತಮ್ಮ ಇದ್ದಾನೆ ಅನ್ಕೊಳ್ಳಿ. ನನಗ್ ತಮ್ಮ ಇಲ್ಲ, ತಂಗಿ ಇದ್ದಾಳೆ, ಮದ್ವೆ ಕೂಡ ಆಗೋಗಿದೆ.
ಸುಮ್ನೆ ಹಾಗೆ ಅನ್ಕೊಳ್ಳಿ ಅಕ್ಕ. ಓಕೆ, ತಮ್ಮ ಇದ್ದಾನೆ, ಇಲ್ಲೇ ಇದ್ದಾನೆ. ಹಾಯ್ ತಮ್ಮ, ಹೇಳು ನೈನಿ. ಅವನು ಅವಿವೇಕಿ, ಕೆಟ್ಟವನು, ಕೆಲ್ಸ ಇಲ್ದೇ ಇರೋ ದುಷ್ಟ ಅಂತ ಅನ್ಕೊಳ್ಳಿ ಅಕ್ಕ. ಆ ದುಷ್ಟನ ಅಥವಾ ಕೆಟ್ಟವನ ಸ್ವಲ್ಪ ಕ್ಲಿಯರ್ ಆಗಿ ಹೇಳು ನೈನಿ. ಕೆಲ್ಸ ಇಲ್ದಿರೋ ದುಷ್ಟ ಅಂತ ಅನ್ಕೊಳ್ಳಿ. ಈ ವರ್ಡ್ ಚೆನ್ನಾಗಿದೆ. ಅಕ್ಕ, ಮನೆ ಅಳಿಯನ ಮಾವ ಬೈದ ಹಾಗೆ ಇವಳು ಬೈತಿರೋದು ನನಗೆ ಅಕ್ಕ. ಗೊತ್ತು ಕಣೋ, ನೀನ್ ನನಗೆ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ಇಲ್ಲ. ನಾವೀಗ ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಅವಳಿಗೆ ಸಡನ್ ಆಗಿ ಈ ಪ್ರಶ್ನೆ ಯಾಕೆ ಬಂತು, ಏನ್ ಮಾತಾಡ್ತಾ ಇದ್ದಾರೆ ಅಂತ. ಹೇಳು ನೈನಿ. ಅವನೊಬ್ಬ ದುಷ್ಟ, ಆಮೇಲೇನು? ಅವನು ಕೆಲ್ಸ ಕಾರ್ಯ ಇಲ್ದೆ ಬೀದಿ ಸುತ್ಕೊಂಡು ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ ಅನ್ಕೊಳ್ಳಿ. ಆಗ ನೀವೇನ್ ಮಾಡ್ತೀರಾ? ಏನ್ ಮಾಡ್ತೀನಿ ಅಂತ ಅಷ್ಟು ಸಿಂಪಲ್ ಆಗಿ ಕೇಳ್ತಿದ್ಯಲ್ಲ ನೈನಿ. ಆ ಕೆಲ್ಸಕ್ಕೆ ಬರ್ದೇ ಇರೋನ್ಗೆ ಕಪಾಳ ಬಾರಿಸ್ತೀನಿ. ನೀನು ಹೊಡಿತೀನಿ ಅಂದಿದ್ದಕ್ಕೆ ಬೇಜಾರಾಗ್ತಿಲ್ಲ, ಆದ್ರೆ ಮಾತಿಗೂ ಕೆಲ್ಸಕ್ಕೆ ಬಾರ್ದೇ ಇರೋನು ಅಂತ ಹೇಳ್ತಿರೋದಕ್ಕೆ ಬೇಜಾರಾಗ್ತಿದೆ ಹಾಸಿನಮ್ಮ. ಅಷ್ಟೇ ಅಲ್ಲ ನೈನಿ, ಮೊನ್ನೆ ಚಾಫ್ಟಿ ತಗೊಂಡಲ್ಲ, ಅದು ಚೂರ್ ಆಗೋವರೆಗೂ ಸರಿಯಾಗಿ ಬಾರಿಸ್ತೀನಿ. ಅಯ್ಯೋ, ಈ ಹಾಸಿನಮ್ಮ ಮಲಗಿದ್ರು ಕೂಡ ಚಾವಟಿ ಮರಿಯಲ್ಲ ಅಂತಾಳೆ. ಹೊಡೆತಕ್ಕೆ ಸರಿಯಾಗಿ ಬುದ್ಧಿ ಕಲಿಯೋ ಹಾಗೆ ಮಾಡ್ತೀನಿ ಆ ಕೆಲ್ಸಕ್ಕೆ ಬಾರ್ದೇ ಇರೋನಿಗೆ. ಸರಿಯಾದ ಮಾತು ಹೇಳಿದ್ರಿ ಅಕ್ಕ. ಅಕ್ಕ ಅಂದ್ರೆ ನಿಮ್ ತರ ಇರ್ಬೇಕು. ಆದ್ರೆ ಕೆಲವು ಅಕ್ಕಂದ್ರು ಇರ್ತಾರೆ, ತಮ್ಮ ತಪ್ಪು ಮಾಡಿದ್ರು ವಹಿಸ್ಕೊಂಡ್ ಬರ್ತಾರೆ, ಜೊತೆಗೆ ಕೇಳ್ದಷ್ಟು ದುಡ್ಡು ಕೊಟ್ಟು ಹಾಳು ಮಾಡ್ತಾರೆ. ನೀನ್ ಹೇಳ್ತಾ ಇರೋದ್ನೆಲ್ಲ ಕೇಳ್ತಾ ಇದ್ರೆ ಮೊದ್ಲು ಹೊಡಿಬೇಕಾಗಿರೋದು ಅವನಿಗಲ್ಲ, ಅವನ ಅಕ್ಕಂಗೆ. ಅವಳಗ್ ಬಾರಿಸಿದ್ರೆ ಆಟೋಮೆಟಿಕ್ ಆಗಿ ಅವನಿಗೆ ಬುದ್ಧಿ ಬರುತ್ತೆ. ಹೇಳು ನೈನಿ, ಯಾರ ಅಕ್ಕ ಅವಳ ತಲೆಗೆ ಹಾಕುಕ್ಕ? ನನ್ ಚಾವಟಿ ತಂದು 4 ಬಾರಿಸ್ತೀನಿ. ಹೇಳು ನೈನಿ, ಹೇಳು. ಸುಮ್ಮನೆ ಉದಾಹರಣೆಗೆ ಹೇಳ್ದೆ ಅಷ್ಟೇ. ಹಾ, ಹೌದಾ? ನಾನೇನೋ ನಿಜವಾಗ್ಲೂ ಇದಾರೇನೋ ಅನ್ಕೊಂಡು ಚಾವಟಿ ತಗೊಂಬರೋಕ್ ರೆಡಿ ಆಗಿದ್ದೆ. ಆಲ್ ರೈಟ್. ಅಕ್ಕ, ನಾವು ಮಾತಾಡ್ಕೊಂಡಿದ್ದು ನೈನಿ ಕೇಳಿಸ್ಕೊಂಡಿರ್ಬೇಕು. ಈಗ ದುಡ್ಡು ಕೊಡದೇ ಇರೋ ಹಾಗೆ ಖಂಡಿತ ತಡಿತಾಳಕ್ಕ. ಅವಳು ನನ್ನ ಈಗೋನ ಇನ್ನೂ ಹರ್ಟ್ ಮಾಡ್ತಿದ್ದಾಳೆ ಕಣೋ. ಅವಳ ಕೈಯಿಂದಾನೆ ನಿನಗೆ ದುಡ್ಡು ಹೇಗೆ ಕೊಡಿಸ್ತೀನಿ ಅಂತ ನೋಡ್ತಿರು. ಬಾ, ಮಾಡ್ತೀನಿ. ನಿನ್ ತಮ್ಮಂಗೆ ದುಡ್ಡು ಅದು ಹೇಗೆ ಕೊಡಿಸ್ತೀಯೋ ನಾನು ನೋಡ್ತೀನಿ. ಈ ಒಡವೆನ ಇಲ್ಲೇ ಕಿಟ್ರೆ? ಕಂದ, ಈ ಒಡವೆನ ಸಾಧ್ಯ ಆದ್ರೆ ಅಡ ಇಡು, ಇಲ್ಲ ಅಂದ್ರೆ ಮಾರ್ಬಿಡು. ಆದ್ರೆ ಈ ತಾಯಿಗೆ 30 ಲಕ್ಷ ತಂದ್ಕೊಡು ಕಂದ. ಏನ್ ಮಾಮ್ ನೀವು? ನಿಮಗೆ ದುಡ್ಡು ಬೇಕು ಅಂದ್ರೆ ನೀವು ಎಷ್ಟು ಕೋಟಿ ಬೇಕಾದ್ರೂ ಕೇಳ್ಬೋದು. ಇಷ್ಟಕ್ಕೂ ಈ ಆಸ್ತಿ ಎಲ್ಲ ನಿಮ್ದೇ ಅಲ್ವಾ ಮಾಮ್? ಖರ್ಚು ಮಾಡೋ ಹಕ್ಕು, ಬಳಸ್ಕೊಳ್ಳೋ ಅಧಿಕಾರ ಎಲ್ಲ ನಿಮ್ಗಿದೆ ಮಾಮ್. ಅಂಥದ್ರಲ್ಲಿ ಒಡವೆನ ಅಡ ಇಟ್ಟು 30 ಲಕ್ಷ ತಂದ್ಕೊಡು ಅಂತ ಯಾಕೆ ಮಾಮ್ ನನ್ನನ್ನು ಕೇಳ್ತಿದ್ದೀರಾ? ಈ ಮಗನಿಗೆ ಅದಕ್ಕಿಂತ ಅವಮಾನ ಬೇರೆ ಇನ್ಯಾವ್ದಾದ್ರು ಇರುತ್ತಾ ಮಾಮ್? ಕಂದ, ನಾನು ನಿನ್ನನ್ನು ಕೇಳಿದ್ರೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನಗೆ ಗೊತ್ತು. ಹಾಗೆ ನಿನ್ನನ್ನು ಕೇಳೋಕೆ ನನ್ನ ಮನಸ್ಸಲ್ಲಿ ನಾನು ಎಷ್ಟು ಒದ್ದಾಟ ಮಾಡಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಆದರೆ ನಮ್ಮಿಬ್ರಿಗೂ ನೋವಾದರೂ ಸರಿ, ನನಗಿದನ್ನು ಬಿಟ್ಟು ಬೇರೆ ದಾರಿ ಗೊತ್ತಾಗ್ಲಿಲ್ಲ ಕಂದ. ಮಾಮ್, ನಮಗೆ 30 ಲಕ್ಷ ಅನ್ನೋದು ದೊಡ್ಡ ಮ್ಯಾಟರೇ ಅಲ್ಲ. ಬೇರೆ ಬಂದ್ಲಾ? ಅಂಥದ್ರಲ್ಲಿ ನನ್ನ ಹತ್ರ ಕೇಳೋದಕ್ಕೆ ನಿಮ್ಗೆ ಯಾಕೆ ಆತ್ಮಾಭಿಮಾನ ಅಡ್ಡ ಬರ್ತಿದ್ಯೋ ಅಂತ ನನಗಂತೂ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ.
ತುಂಬ ಬೇಜಾರಾಗ್ತಿದೆ. ಕಂದ, ನನ್ನ ಮಗ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ ಯೋಚಿಸ್ತೀನಿ ಹೊರತು ಎಷ್ಟು ಆಸ್ತಿ ಕೊಡ್ತಾನೆ ಅಂತ ನಾನು ಯಾವತ್ತೂ ಯೋಚನೆ ಮಾಡಿಲ್ಲ. ನಿನಗೆ ಅಮ್ಮ ಇಲ್ಲ ಅನ್ನೋ ಭಾವನೆ, ಅಮ್ಮನ ಪ್ರೀತಿ ತೋರಿಸ್ಬೇಕು ಅಂತ 6-7 ವರ್ಷ ಇರೋ ನಿನ್ನನ್ನ ನನ್ನ ಮಡ್ಲಗ್ ಹಾಕೊಂಡೆ ಕಂದ. ರಕ್ತ ಸಂಬಂಧ ಇಲ್ದೇ ಇದ್ರು ನಮ್ಮ ಮಧ್ಯ ಅದಕ್ಕೂ ಮೀರಿದ ಪ್ರೀತಿ ಬಂಧ ಇದೆ ಕಂದ. ಸ್ವಚ್ಛವಾದ ನಮ್ಮ ತಾಯಿ ಮಗನ್ ಪ್ರೀತಿ ಮಧ್ಯೆ ದುಡ್ಡು ಬರಬಾರ್ದು. ಆ ಪ್ರೀತಿನ ದುಡ್ಡು ನಾಶ ಮಾಡಬಾರ್ದು. ಹಾಗ್ ನಿನ್ನನ್ನ ದುಡ್ಡು ಕೇಳಿದ್ರೆ ಅದು ಸ್ವಾರ್ಥ ಆಗತ್ತೆ ಹೊರತು ನಿಜವಾದ ತಾಯಿ ಪ್ರೀತಿ ಅಲ್ಲ. ಈ ತಾಯಿ ಪ್ರೀತಿಗೆ ಅಂತ ಕಳಂಕ ಬರಬಾರ್ದು ಅಂತ ನಿನ್ನತ್ರ ದುಡ್ಡು ಕೇಳಲಿಲ್ಲ. ಮಾಮ್, ಪ್ರೀತಿಲಿ ಕಣ್ಣೀರಲ್ಲಿ ನೀತಿ ನಿಷ್ಠೆ ಬಿಟ್ಟು ಸ್ವಾರ್ಥ ಇರಲ್ಲ ಅಂತ ಹೇಳ್ತಾರೆ. ಅಂಥದ್ರಲ್ಲೂ ನೀತಿ ನಿಷ್ಠೆಗೆ ನೀವು ಎತ್ತಿದ ಕೈ. ಮಾಮ್, ನನ್ನನ್ನು ಕೇಳದೆ ಇರೋದು ನಿಮ್ಮ ಒಳ್ಳೆತನ ಆಗಿರ್ಬೋದು, ಆದರೆ ನಿಮ್ಗೇನು ಬೇಕು ಅಂತ ತಿಳ್ಕೊಂಡು ಅದನ್ನು ತಂದುಕೊಡೋದು ಮಗನಾಗಿ ನನ್ನ ಜವಾಬ್ದಾರಿ. ಸಾಕು ನಿಲ್ಸು ವಿಶಾಲ್. ದಯವಿಟ್ಟು ನನ್ನ ಜವಾಬ್ದಾರಿನ ಪೂರೈಸೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಹೇಳಿ, ಹಣ ಯಾಕೆ ಬೇಕು ಹೇಳಿ? ನನಗೋಸ್ಕರ ಅಲ್ಲ ಕಂದ, ನನ್ನ ತಮ್ಮನಿಗೋಸ್ಕರ. ಇವನು ಈ ಅಕ್ಕನ್ನೇ ನಂಬ್ಕೊಂಡು ಬದುಕ್ತಿದ್ದಾನೆ. ಹಾಗೆ ಅವನಿಗೊಂದು ದಾರಿ ತೋರಿಸೋ ಜವಾಬ್ದಾರಿ ಅಕ್ಕನಾಗಿ ನನ್ನ ಮೇಲಿದೆಯಲ್ವಾ? ಅದಕ್ಕೆ 30 ಲಕ್ಷ ಕೊಟ್ರೆ ಯಾವುದಾದ್ರೂ ಬಿಸ್ನೆಸ್ ಮಾಡಿ ಜೀವನ ಕಟ್ಕೋತಾನೆ ಅಂತ ಹೇಳ್ದೆ ಕಂದ. ಅದಕ್ಕೆ ನನ್ನ ತವ್ರ ಮನೆಯಲ್ಲಿ ಕೊಟ್ಟಿರೋ ಈ ಒಡವೆನ್ ಮಾರಿ ನನ್ನ ತಮ್ಮನಿಗೆ ಕೊಡೋಣ ಅಂತ ಅಂದ್ಕೊಂಡೆ. ಮಾಮ್, ನಿಮ್ಮ ಒಳ್ಳೆ ಮನ್ಸು ನೋಡಿ ನನಗೆ ತುಂಬ ಹೆಮ್ಮೆ ಆಗ್ತಿದೆ. ಆದರೆ ನನ್ನನ್ನು ನೀವು ಹೊರಗಿನ ವ್ಯಕ್ತಿ ಥರ ನೋಡ್ತಿದ್ರೆ ನನ್ನ ಮನ್ಸಿಗೆ ಕಷ್ಟ ಆಗ್ತಿದೆ ಮಾಮ್. ಅಯ್ಯೋ ಕಂದ, ನೀನು ನನ್ನ ಪ್ರಾಣ ಕಂದ. ನಿನ್ನನ್ನು ನಾನು ಬೇರೆಯವ್ರ ಥರ ನೋಡ್ತೀನ ಹೇಳು? ನಿಜ ಅಲ್ವಾ ಮಾಮ್? ನಿಮಗೆ ತಮ್ಮ ಅಂದರೆ ನನಗೆ ಮಾವನೇ ಅಲ್ವಾ? ಮತ್ತು ಮಾವನ ವಿಷಯದಲ್ಲಿ ನಿಮಗೆ ಜವಾಬ್ದಾರಿ ಇರೋ ಹಾಗೆ ನನಗೂ ಇರುತ್ತೆ ಅಲ್ವಾ? ನೀವು ಯಾಕೆ ಅದನ್ನು ಅರ್ಥ ಮಾಡ್ಕೋತಿಲ್ಲ? ಅದಕ್ಕಲ್ಲ ಕಂದ, ನಿನಗೆ ಯಾಕೆ ತೊಂದರೆ ಕೊಡೋದು ಅಂತ. ಕೇಳಿದ್ರೆ ಇದ್ರಲ್ಲಿ ತೊಂದರೆ ಕೊಡೋದೇನಿದೆ ಮಾಮ್? ಕೇಳದೆ ಇದ್ರೆ ನನ್ನ ಮನ್ಸಿಗೆ ನೋವು ಮಾಡ್ದಂಗೆ ಆಗುತ್ತೆ. ನೈನಿ, ಬೀರುಳ್ಳಿ ದುಡ್ಡಿದೆ, ಅದರಲ್ಲಿ ನೀನು ಒಂದು 30 ಲಕ್ಷ ದುಡ್ಡು ತಗೊಂಬ, ಹೋಗು. ನೈನಿ, ನೈನಿ, ಯಾಕಿನ್ನೂ ಹಾಗೆ ನಿಂತಿದ್ಯಾ? ಹೋಗಿ ತಗೊಂಬ. ಅವಳಿಗಿಷ್ಟ ಇಲ್ವೇನೋ? ಯಾಕೆ ಅವಳನ್ನು ಒತ್ತಾಯ ಮಾಡ್ತೀಯ? ಮಾಮ್, ನನ್ನ ಇಷ್ಟನೇ ನನ್ನ ಹೆಂಡತಿ ಇಷ್ಟ. ನನ್ನ ಮಾತು ಅವಳಿಗೆ ವೇದವಾಕ್ಯ ಇದ್ದಂಗೆ. ಹೋಗು, ಹೋಗಿ ತಗೊಂಬ. ಕೊಡು. ಕಂದ, ನಿನ್ನ ಹೆಂಡತಿ ಕೈಗುಣ ಚೆನ್ನಾಗಿದೆ. ಈ ದುಡ್ಡನ್ನ ಇವನಿಗೆ ನಯನಿ ಕೈಯಾರೆ ಕೊಡಿಸ್ಬಿಡು. ಎಲ್ಲ ರೀತಿಯಿಂದಾನು ಒಳ್ಳೇದಾಗಿ ಇವನ್ ಜೀವನ ಚೆನ್ನಾಗಾಗತ್ತೆ. ನೈನಿ, ನೋಡಿದ್ಯಾ ಮಾಮ್ ನಿನ್ನ ಬಗ್ಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತ? ಮಾಮ್ ಪ್ರತಿ ಕ್ಷಣ ಬರೀ ಬೇರೆಯವ್ರು ಒಳ್ಳೇದಕ್ಕೋಸ್ಕರನೇ ಯೋಚನೆ ಮಾಡ್ತಾರಂತ ಹೇಳೋದಕ್ಕೆ, ನಿನಗೆ ಹೇಳೋದಕ್ಕೆ
ಇದೇ ಒಳ್ಳೆ ಎಕ್ಸಾಂಪಲ್. ನೈನಿ, ಆ ದುಡ್ಡನ್ನ ಮಾವನು ಕೊಡು. ಪರಶು, ನಯನಿ ಕೈಯಿಂದ ಇದನ್ನ ತಗೊಳ್ಳೋ. ಆಯ್ತು ಅಕ್ಕ. ಅಯ್ಯೋ, ಥ್ಯಾಂಕ್ಸ್ ನೈನಮ್ಮ. ಥ್ಯಾಂಕ್ ಯು ಸೋ ಮಚ್ ವಿಶಾಲ್. ಅಯ್ಯೋ, ನೀ ಒಳ್ಳೆ ಮಾವ. ನಮ್ಮಿಬ್ಬರ ಮಧ್ಯೆ ಈ ಫಾರ್ಮಾಲಿಟೀಸ್ ಎಲ್ಲ ಯಾಕೆ? ನಿಮ್ಗೆ ಒಳ್ಳೇದಾದ್ರೆ ಸಾಕು. ತುಂಬ ಖುಷಿ ಆಯ್ತು ವಿಶಾಲ್. ಬರ್ಲಾ ನೈನಮ್ಮ? ಮಾಮ್, ದಯವಿಟ್ಟು ಮತ್ತಿನ್ಯಾವತ್ತೂ ಕೂಡ ಈ ಥರ ಯೋಚನೆ ಮಾಡೋಕ್ಕೂ ಹೋಗಬೇಡಿ. ಏನಾದರೂ ಇದ್ರೆ ನನಗೆ ಹೇಳಿ, ಆಯ್ತಾ? ತಗೊಳ್ಳಿ. ಸರಿ ಕಂದ. ನಯನಿ, ಈ ಒಡವೆನ ಲಾಕರಲ್ಲಿಡಮ್ಮ. ಸರಿ ಅಮ್ಮೋರೆ. ಬರ್ತೀನಿ ಕಂದ. ಥ್ಯಾಂಕ್ ಯು ಸೋ ಮಚ್ ವಿಶಾಲ್. ಅಕ್ಕ, ನೀನ್ ಸಾಮಾನ್ಯದವಳಲ್ಲ ಅಕ್ಕ. ನಿನ್ನೊಳಗಡೆ ಶಕುನಿ ಅಡಗಿದನಕ್ಕ. ನೈನಿ ಕೈಯಲ್ಲಿ ದುಡ್ಡು ಕೊಡಿಸ್ತೀನಿ ಅಂತ ಹೇಳಿ ಹಾಗೆ ಮಾಡ್ದೆ ಅಕ್ಕ. ಸೂಪರ್ ಅಕ್ಕ, ಸೂಪರ್ ಅಕ್ಕ ನೀನು. ಬೆಟ್ಟಿಂಗ್ ಓನಕ್ಕ. ಅಯ್ಯೋ, ಇವನ್ ಯಾಕೆ ಇಲ್ಲಿಗೆ ಬರಕೋದ? ಮತ್ತೆ ಇಲ್ಲಾಕ್ ಬಂದೆ? ನೀನ್ ದುಡ್ಡು ವಾಪಸ್ ಕೊಡ್ತೀನಿ ಅಂತ ಹೇಳ್ದೆ ತಾನೆ? ಹೋಗು ಇಲ್ಲಿಂದ, ಮೊದಲು ಹೋಗು ಹೋಗು. 1 ಗಂಟೆಲಿ ಕೊಡ್ತೀನಿ ಅಂತಂದೆ, ಇಲ್ಲಿಗೆ ಯಾಕೆ ಬರಕ್ ಹೋದೆ ನೀನು? ಮಾವ ಯಾರು? ನನ್ನ ಕತೆ ಮುಗೀತು. ಈಗ ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಬೇಕು. ಮಾವ ಯಾರು ಇವರು? ಅಡ್ರೆಸ್ ಕೇಳಕ್ ಬಂದಿದ್ದಾನೆ ವಿಶಾಲ್. ಮೇಡಮ್, ಯಾರ ಹತ್ರನೋ ಹೇಳಿದ್ರೆ ನಾನು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರಲ್ಲ, ಯಾರು ಮೇಡಮ್ ಅವರು? ಮುಗೀತು, ನನ್ನ ಕತೆ ಮುಗೀತು. ಈ ನೈನಿ ಒಂದ್ ಕೈಯಲ್ಲಿ ದುಡ್ಡು ಕೊಟ್ಲು, ಇನ್ನೊಂದ್ ಕೈಲಿ ನನ್ನ ಕತ್ತಿಗೆ ಹಗ್ಗ ಹಾಕಿದ್ಲು. ಏನ್ ದುಡ್ಡು ನೈನಿ? ಅವರೇ ಹೇಳ್ತಾರೆ, ಕೇಳಿ ಯಜಮಾನ್ರೆ. ಸರ್, ಈ ಪರ್ಶು ನನ್ನ ಹತ್ರ ಬೆಟ್ಟಿಂಗ್ ಕಟ್ಟಿದ್ದ. 30 ಲಕ್ಷ ಕೊಡಬೇಕು. ಇವತ್ತು ನಾಳೆ ಅಂತ ತಲೆ ಮರೆಸ್ಕೊಂಡು ಓಡಾಡ್ತಿದ್ದಾನೆ. ಆಗಲೇ ಮನೆಗೆ ಬಂದು ಮೇಡಮ್ ಹತ್ರ ಹೇಳಿದೆ, ಸರ್ ನಿಮ್ಮ ಹತ್ರ ಹೇಳಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದರು. ಮಾವ, ಅವನು ಹೇಳ್ತಿರೋದು ನಿಜಾನಾ? ಅಂದ್ರೆ ವಿಶಾಲ್, ಅದು ನಿಜಾನಾ ಸುಳ್ಳ? ನಿಜಾನೇ. ನಾನು ಆಮೇಲೆ ಬೇಕಾದ್ರೆ ಮಾತಾಡ್ತೀನಿ, ಈಗ ಹೋಗ್ಬೋದು. ಓಕೆ ಸರ್. ಛೇ, ಹೊಟ್ಟೆಗೆ ಅನ್ನ ತಿಂತೀರಾ ಅಥವಾ ಬೇರೆ ಏನಾದರೂ ತಿಂತಿದ್ದೀರಾ? ವಿಶಾಲ್, ನೀವು ನಿಜವಾಗ್ಲೂ ಉದ್ಧಾರ ಆಗ್ತೀರಾ ಅಂತ ಈ ಮಾಮ್ ತಮ್ಮ ಒಡವೆ ಮಾರೋದಕ್ಕೂ ರೆಡಿ ಆಗಿಬಿಟ್ರು. ಆದರೆ ನೀವು ಮಾಡ್ತಿರೋ ಕೆಲ್ಸಗಳು ಇದಾ? ನಾಚಿಕೆ ಆಗ್ತಿಲ್ವಾ? ನಿಮ್ಮ ಒಳದಕ್ಕೋಸ್ಕರ, ನಿಮ್ಮ ಭವಿಷ್ಯಕ್ಕೋಸ್ಕರ ಎಷ್ಟೆಲ್ಲ ಯೋಚನೆ ಮಾಡ್ತಿದ್ದಾರೆ. ನಿಮಗೆ ಮೋಸ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬಂತು? ಛೇ, ತಪ್ಪಾಗೋಯ್ತು ವಿಶಾಲ್, ನನಗೆ ಕ್ಷಮಿಸ್ಬಿಡು. ಇನ್ಯಾವತ್ತೂ ಈ ಥರ ಮಾಡಲ್ಲ ವಿಶಾಲ್, ನನಗೆ ಕ್ಷಮಿಸ್ಬಿಡು ವಿಶಾಲ್, ತಪ್ಪಾಗೋಯ್ತು. ಮಾತಾಡಬೇಡಿ. ನಮ್ಮ ಮಾಮ್ ನಂಬಿಕೆನ ಮೋಸ ಮಾಡಿರೋ ನಿಮ್ಮ ಮಾತನ್ನ ಕೇಳ್ತಿದ್ರೆ ನನಗೆ ಅಸಹ್ಯ ಆಗ್ತಿದೆ.